ವೀಕ್ಷಕರೇ, ಸಾಗರ ತಾಲೂಕಿನ ಜನಪ್ರಿಯ ನಾಟಕ ಶಾಲೆಯಾದಂತಹ ನೀನಾಸಂನಲ್ಲಿ ತರಬೇತಿಯನ್ನು ಪಡೆದು ಸಿನಿಮಾದಲ್ಲಿ ಗುರುತಿಸಿಕೊಂಡಂತ ಹಲವು ಜನ ಮೇರು ಕಲಾವಿದರಿದ್ದಾರೆ. ದೇಶದಲ್ಲೇ ಅತ್ಯುತ್ತಮ ನಾಟಕ ತಂಡ ಅನ್ಸ್ಕೊಂಡಂತ ಈ ನೀಲಕಂಠೇಶ್ವರ ನಾಟಕ ಸಂಘ ಕನ್ನಡ ಸಿನಿರಂಗಕ್ಕೆ ಅದ್ಭುತ ಕಲಾವಿದರನ್ನ ಕೊಟ್ಟಿದೆ. ಇವ್ರ ಪೈಕಿ ಕನ್ನಡದ ಕಲಾವಿದರಾದಂಥ ಗೋಪಾಲ್ ಕೃಷ್ಣ ದೇಶಪಾಂಡೆ ಕೂಡ ಒಬ್ರು. ಕಳೆದ 7-8 ವರ್ಷಗಳಿಗೂ ಹೆಚ್ಚು ಕಾಲ ಕನ್ನಡದ ಅನೇಕ ಚಿತ್ರಗಳಲ್ಲಿ ಮುಖ್ಯ ಹಾಗೂ ಗಂಭೀರ ಪಾತ್ರಗಳನ್ನ ನಿರ್ವಹಿಸಿದ ಪ್ರಮುಖ ಪೋಷಕ ನಟನೆಗೆ ಇತ್ತೀಚೆಗೆ ಇವರ ನಟನೆಯ ಗರುಡ ಗಮನ, ಋಷಭ ವಾಹನ, ಟೋಬಿ ಹಾಗೂ ಈಗ ಬಂದಿರುವಂತ ಶಾಕಾಹಾರಿ ಚಿತ್ರಗಳು ಹೆಚ್ಚು ಸದ್ದನ್ನ ಮಾಡಿದ್ವು. ಉತ್ತರ ಕರ್ನಾಟಕದವರಾದಂಥ ದೇಶಪಾಂಡೆ ಸಿನಿಮಾದಲ್ಲಿ ಗುರುತಿಸಿಕೊಂಡಿದ್ದು ಬಹಳ ಆಕಸ್ಮಿಕ ಅಂತಾನೆ ಹೇಳಬಹುದು. ಇವ್ರ ತಂದೆ ಕೂಡ ಕಲಾವಿದರಾಗಿದ್ದವರೇ. ಉತ್ತರ ಕರ್ನಾಟಕದಲ್ಲಿ ಸಿನಿಮಾಗಳನ್ನ ಅಷ್ಟಾಗಿ ಎಂಟರ್ಟೈನ್ ಮಾಡಲ್ಲ. ಅಲ್ಲೇನಿದ್ರು ದೊಡ್ಡಾಟ ಹಾಗೂ ಬಯಲಾಟಗಳದ್ದೇ ಹವ. ಮಿಡಲ್ ಕ್ಲಾಸ್ ವರ್ಗದವರು ಬಣ್ಣ ಹಚ್ಚೋದು ಅಪರಾಧ ಎನ್ನುವಂತ ವಾಡಿಕೆ ಅಲ್ಲೆಲ್ಲ ಇತ್ತು. ಹೀಗಿದ್ದು ಕೂಡ ದೇಶಪಾಂಡೆ ಈ ಎಲ್ಲಾ ಪ್ರಾಂತ್ಯ ಕಟ್ಟುಪಾಡುಗಳನ್ನ ದಾಟಿ ಸಿನಿಮಾಗೆ ಮತ್ತು ನಟನೆಗೆ ಹೊರಳಿದ್ರು. ಸದ್ಯ ಇದೀಗ ಕನ್ನಡದ ಮಟ್ಟಿಗೆ ಲೀಡಿಂಗ್ ಪೋಷಕ ನಟರಲ್ಲಿ ಇವರು ಪ್ರಧಾನರು. ಇತ್ತೀಚೆಗೆ ಬಂದಂತ ಶಾಕಾಹಾರಿ ಚಿತ್ರದಲ್ಲಿ ನಟ ರಂಗಾಯಣ ರಘುರವರ ಜೊತೆ ಇವರ ನಟನ ಕಾಂಬಿನೇಷನ್ ಪ್ರೇಕ್ಷಕರ ಮನಸೂರೆಯನ್ನ ಮಾಡಿತ್ತು. ವೀಕ್ಷಕರೇ, ಯಾರು ಈ ಗೋಪಾಲ್ ದೇಶಪಾಂಡೆ? ಇವರ ಹಿನ್ನೆಲೆ ಏನು? ನಟನೆಯನ್ನ ಇವರು ಮೈಗೂಡಿಸಿಕೊಂಡಿದ್ದು ಹೇಗೆ? ಯಾವುದೇ ಪಾತ್ರವನ್ನ ಕೊಟ್ಟರೂ ಕೂಡ ಲೀಲಾಜಾಲವಾಗಿ ಅಭಿನಯಿಸುವಂತ ಈ ಅದ್ಭುತ ಕಲಾವಿದನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ಆಸಕ್ತಿಕರವಾಗಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ನಟ ಗೋಪಾಲ್ ಕೃಷ್ಣ ದೇಶಪಾಂಡೆ ಮೂಲತಃ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯವರು. ಇಲ್ಲಿಯ ಹೊನಗುಂದ ಇವರ ಜನ್ಮಸ್ಥಳ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದಂತ ದೇಶಪಾಂಡೆ ಇಲ್ಲಿಯ SVM ವಿದ್ಯಾಕೇಂದ್ರದಲ್ಲಿ 12ನೇ ತರಗತಿ ಅಥವಾ ಸೆಕೆಂಡ್ PU ವರೆಗೂ ವ್ಯಾಸಂಗವನ್ನ ಪೂರೈಸಿದರು. ಮುಂದೆ ಪದವಿಗಾಗಿ ಇವರು ಬಾಗಲಕೋಟೆ ಟೌನ್ಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಯಾರೊದ್ದೋ ಬಲವಂತಕ್ಕೆ ಮಣಿದು PCM ಕೋರ್ಸ್ ಅನ್ನ ಆರಿಸಿಕೊಳ್ತಾರೆ. ಮೊದಲಿಂದನೂ ಕೂಡ ಕಲೆ, ಸಾಹಿತ್ಯ, ಅಭಿನಯ ಇಂಥ ಆರ್ಟಿಸ್ಟಿಕ್ ವಿಷಯಗಳಲ್ಲಿ ಆಸಕ್ತಿ ಹೊಂದಿದಂತ ದೇಶಪಾಂಡೆ ಅವರಿಗೆ ಪದವಿಯ ಸೈನ್ಸ್ ಕೋರ್ಸ್ ಯಾಕೋ ಒಗ್ಬರ್ಲಿಲ್ಲ. ಊರಲ್ಲಿ ವಾಸವಿ, ಗುರುಸಿದ್ದೇಶ್ವರ, ಕೃಷ್ಣ ಸೇರಿದಂತೆ ಮುಂತಾದ ಟಾಕೀಸ್ಗಳಲ್ಲಿ ಇವರು ಯಾವುದೇ ಹೊಸ ಕನ್ನಡ ಚಿತ್ರ ರಿಲೀಸ್ ಆದರೂ ಕೂಡ ಅಲ್ಲಿ ಹಾಜರಾಗಿ ಸ್ನೇಹಿತರ ಜೊತೆ ಸಿನಿಮಾ ವೀಕ್ಷಣೆಯಲ್ಲಿ ಕಾಲ ಕಳೀತಾ ಇದ್ರು. ಒಂದ್ ರೀತಿ ಇವರು ಆಗ ತರಗತಿಗೆ ಹೋಗಿದ್ದಕ್ಕಿಂತ ಟಾಕೀಸ್ ಕಡೆ ಹೋಗಿದ್ದೇ ಹೆಚ್ಚು ಅಂತಾನೆ ಹೇಳಬಹುದು. ಇಳಕಲ್ನಲ್ಲಿ ಇದ್ದಂತ ಬಸವೇಶ್ವರ ಕಾಲೇಜಿನ ಸೈನ್ಸ್ ವಿದ್ಯಾರ್ಥಿಯಾಗಿದ್ದಂತ ದೇಶಪಾಂಡೆ ಆಗ ಓದ್ಗಿಂತಲೂ ಕೂಡ ಸಿನಿಮಾ ವೀಕ್ಷಣೆ ಹವ್ಯಾಸವನ್ನ ಹೆಚ್ಚು ರೂಢಿಸಿಕೊಂಡಿದ್ರು. ಆಗೆಲ್ಲ ಅಲ್ಲಿ ಕನ್ನಡಕ್ಕಿಂತಲೂ ಕೂಡ ಹಿಂದಿ ಚಿತ್ರಗಳ ಭರಾಟೆ ಜೋರಾಗಿತ್ತು. ಹಿಂದಿ ಚಿತ್ರಗಳನ್ನ ಹೆಚ್ಚಾಗಿ ನೋಡ್ತಿದ್ದಂತ ದೇಶಪಾಂಡೆ ಅವರ ನಟನೆ ನೋಡಿ ಎಂಜಾಯ್ ಮಾಡ್ತಿದ್ರು. ಅವ್ರಿಗೂ ಕೂಡ ಆವರೆಗೂ ತಾನು ನಟ ಆಗ್ಬೇಕು, ಅಭಿನಯಕ್ಕೆ ಹೊರಡಬೇಕು ಎಂಬ ಯಾವುದೇ ಇರಾದೆ ಇರಲಿಲ್ಲ. 2005ರ ಹೊತ್ತಿಗೆ ಇವರಿಗೆ ಓದಿನ ಕಡೆ ಆಸಕ್ತಿ ಕಡಿಮೆಯಾಗಿತ್ತು. ಮನೆಯಲ್ಲೇ ಇದ್ರೆ ಹಿರಿಯರ ಬೈಗುಳ ಕೇಳಿಸ್ಕೊಳ್ಬೇಕು ಎಂಬ ಭಯದಿಂದ ಅವರು ಸಾಗರದ ನೀನಾಸಂ ಕಡೆ ಹೆಜ್ಜೆಯನ್ನ ಹಾಕ್ತಾರೆ. ಯಾರಾದರೂ ಓದು ಮತ್ತು ದುಡಿಮೆ ಬಿಟ್ಟು ನಟನೆ, ಅಭಿನಯ ಅಂತ ಹೊರಟ್ರೆ ಅವರೇ ಅತ್ಯಂತ ದಡ್ಡರು, ಕೈಲಾಗದವರು, ಏನು ಮಾಡೋದಕ್ಕೆ ಸಾಧ್ಯವಾಗದೆ ಕೊನೆಗೆ ಬಣ್ಣವನ್ನು ಬೆಳೆದುಕೊಂಡು ನಿಲ್ತಾರೆ ಎಂಬ ಧೋರಣೆ ಇವತ್ತಿಗೂ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ಇದೆ. ಈ ರೀತಿ ಇದ್ದು ಕೂಡ ದೇಶಪಾಂಡೆ ನೀನಾಸಂನ ಒಂದು ಆಹ್ವಾನ ಪತ್ರ ನೋಡಿ ಅಲ್ಲಿಗೆ ಬಂದು ಒಂದ್ಸಲ ಹೋಗೋಣ ಅಂತ ಯೋಚಿಸಿ ಹೋಗ್ತಾರೆ. ಈ ನೀನಾಸಂ ಒಂದು ಶಿಸ್ತುಬದ್ಧ ಕಲಿಕಾ ಕೇಂದ್ರ. ಇದು ಕೇವಲ ಅಭಿನಯವನ್ನ ಮಾತ್ರ ಕಲಿಸಲ್ಲ, ಇಲ್ಲಿಗೆ ಬರುವಂತ ಪ್ರತಿಯೊಬ್ಬರಿಗೂ ಒಂದು ಶಿಸ್ತುಬದ್ಧ ಬದುಕನ್ನದು ಕಟ್ಕೊಡುತ್ತೆ. ನೀನಾಸಂ ತನ್ನ ಶಿಸ್ತಿನ ದಿನಚರಿಗೆ ಹೆಸರಾದಂತ ನಾಟಕ ಶಾಲೆ. ಇಲ್ಲಿ ಪ್ರತಿದಿನ ಮುಂಜಾನೆಗೆ ಕಲಾವಿದರ ದಿನಚರಿ ಶುರುವಾಗುತ್ತೆ. ಅವರ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯವನ್ನ ಬೆಳಗ್ಗೆ 6ರಿಂದ 9 ಗಂಟೆವರೆಗೂ ಸದೃಢ ಮಾಡೋದಕ್ಕೆ ಬೇಕಾದ ಕಲಿಕೆಯನ್ನ ಒದಗಿಸ್ತಾರೆ. ಮತ್ತೆ 9ರಿಂದ 10ರವರೆಗೂ ಬ್ರೇಕ್. ಈ ಒಂದು ಸಮಯದಲ್ಲಿ ಸ್ನಾನ ಮಾಡಿ ರೆಡಿಯಾಗಿ ತಿಂಡಿಯನ್ನ ಸೇವಿಸಿ ಬಟ್ಟೆ ಬರೆ ಇತ್ಯಾದಿಯನ್ನ ಸ್ವಚ್ಛಗೊಳಿಸಿಕೊಂಡು 10 ಗಂಟೆಗೆಲ್ಲ ಮತ್ತೆ ಕಲಿಕೆಗೆ ರೆಡಿಯಾಗಬೇಕು. ಅಲ್ಲಿಂದ ನಟನಾ ತರಬೇತಿ ಶುರು. ಅಲ್ಲಿಂದ ಶುರುವಾಗಿ ರಾತ್ರಿ 12 ಗಂಟೆವರೆಗೂ ಶಾಲಾ ತರಬೇತಿ ಇರುತ್ತೆ. ಇದೆಲ್ಲವೂ ಕೂಡ ಹೊಸಬರಿಗೆ ಆರಂಭದಲ್ಲಿ ಹಿಂಸೆ ಅಂತ ಅನ್ಸಿದ್ರು ಕೂಡ ಸೃಜನಾತ್ಮಕ ಕಲಾವಿದರನ್ನ ಇವು ದಿನೇ ದಿನೇ ರೂಪಿಸೋದಕ್ಕೆ ಸಹಾಯ ಮಾಡ್ತವೆ. ತರಬೇತಿಯ ಒಂದು ಹಂತವನ್ನ ದಾಟ್ತವರನ್ನ ಕಂಪನಿ ನಾಟಕಗಳಿಗೆ ಬಳಸ್ಕೊಳ್ಳುತ್ತೆ. ನಟನೆ, ಗಾಯನ, ಮೂಕ ನಟನೆ, ಭಾವಾಭಿನಯ, ನಟನೆಯ ಎಲ್ಲ ಆಯಾಮಗಳಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಸೂಕ್ತ ತರಬೇತಿ ಇಲ್ಲಿ ಸಿಗುತ್ತೆ. ದೇಶಪಾಂಡೆ ಇಲ್ಲಿಗೆ ಯಾವುದೇ ಸಿದ್ಧತೆ ಇಲ್ಲದೆ ಯಾವುದೋ ಒತ್ತಡದಿಂದ ಪಾರಾಗುವಂತ ಸಲುವಾಗಿ ಮಾತ್ರ ಬಂದಿದ್ರು. ಆರಂಭದಲ್ಲಿ ಅವ್ರಿಗೂ ಕೂಡ ಸಾಕಷ್ಟು ಕಿರಿಕಿರಿ ಆಯಿತು. ಕ್ರಮೇಣ ಅವರು ಕಂಪನಿ ನಾಟಕಗಳಲ್ಲಿ ಪಳಗೋದ್ರು, ಅಭಿನಯವನ್ನ ಮೈಗೂಡಿಸ್ಕೊಂಡ್ರು. ಅಲ್ಲಿ ಕಳೆದಂತ 1 ವರ್ಷ ಅವರ ನಟನಾ ವೃತ್ತಿಗೆ ಭದ್ರವಾದಂತಹ ಬುನಾದಿಯನ್ನ ಒದಗಿಸಿತ್ತು. ಈ ಒಂದು ವರ್ಷದಲ್ಲಿ ಅಲ್ಲಿ ಹೆಚ್ಚು ಅಂದ್ರೆ 15ರಿಂದ 20 ದಿನ ಮಾತ್ರ ಒಬ್ಬರಿಗೆ ರಜೆ ಸಿಗುತ್ತೆ. ಇಲ್ಲಿ 1 ವರ್ಷದ ತರಬೇತಿ ನಂತರ ಇಲ್ಲಿಂದ ಕೆಲ ಸ್ನೇಹಿತರು ಬೆಂಗಳೂರಿನ ಕಡೆಗೆ ಹೊರಟು ನಿಂತಾಗ ದೇಶಪಾಂಡೆ ಕೂಡ ಅವ್ರ ಜೊತೆ ಬೆಂಗಳೂರಿಗೆ ಬಂದ್ರು. ಇಲ್ಲಿ ಅವ್ರಿಗೆ ಯಾರು ಕೂಡ ಪರಿಚಯ ಇರಲಿಲ್ಲ. ಈ ಊರು ಅವ್ರಿಗೆ ಹೊಸದು. ತನ್ನ ಜೊತೆ ಬಂದಿದ್ದವರೆಲ್ಲ ಒಂದೊಂದು ದಿಕ್ಕಿಗೆ ಹೋದಾಗ ದೇಶಪಾಂಡೆ ಏಕಾಂಗಿಯಾಗಿ ಉಳಿದ್ರು. ಈಗ ಏನ್ ಮಾಡೋದು ಅಂತ ಯೋಚಿಸ್ತಿರುವಾಗಲೇ ಅವ್ರಿಗೆ ಇಲ್ಲಿ ಕಿರುತೆರೆಯ ಅವಕಾಶ ಸಿಗುತ್ತೆ. ಸಿಕ್ಕ ಅವಕಾಶವನ್ನು ಅವರು ಸದ್ಬಳಕೆ ಮಾಡಿಕೊಂಡು ನಿಷ್ಠೆಯಿಂದ ಮುಂದುವರಿತಾರೆ. ಸಾಮಾನ್ಯವಾಗಿ ಅನೇಕರು ನಾಟಕ ಶಾಲೆಯಲ್ಲಿ ತರಬೇತಿಯನ್ನು ಪಡೆದ ನಂತರ ರಂಗಭೂಮಿಗೆ ಇಳಿತಾರೆ.
ರಂಗಕರ್ಮಿಯಾಗಿ ಮೊದಲು ಅನೇಕ ನಾಟಕಗಳಲ್ಲೂ ಕೂಡ ತೊಡಕೊಂಡು ಆ ಬಳಿಕ ಕಿರುತೆರೆ ಹಾಗೂ ಹಿರಿತೆರೆಗೆ ಹೊರಡದಂತ ಅನೇಕರು ಕೂಡ ಇದ್ದಾರೆ. ಆದರೆ ದೇಶಪಾಂಡೆ ಅವರು 1 ವರ್ಷದ ತರಬೇತಿ ನಂತರ ಸೀದಾ ಕಿರುತೆರೆಗೆ ಬಂದಿದ್ರು. ನಾಟಕ ಶಾಲೆ ಮುಗಿದ ಬಳಿಕ ಇಂಥ ಕಡೆಗೆ ಹೋಗ್ಬೇಕು ಅಂತ ನಿರ್ದಿಷ್ಟ ನಿಯಮ ಏನು ಇರೋದಿಲ್ಲ. ಕೆಲ ಧಾರಾವಾಹಿಗಳಲ್ಲಿ ಅವರಿಗೆ ಪೋಷಕ ಪಾತ್ರ ಸಿಗುತ್ತೆ. ಅಳಿಯಂದ್ರಿಗೆ ಆ ಮಗು ಮೇಲೆ ಪ್ರೀತಿ ಹೆಚ್ಚಾಗಿ ಎಲ್ಲಿ ಗೌರಿಗೆ ಹತ್ರ ಆಗ್ಬಿಡ್ತಾರೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಗುಟ್ಟಾಗಿ ಆ ಮಗುನ ಸಾಯಿಸಿದವಳು ನೀನೇ ತಾನೆ ಹೇಳೆ. ಆ ಬಳಿಕ ಸಿನಿಮಾ ಅವಕಾಶಗಳು ಕೂಡ ಅವರಿಗೆ ಸಿಗ್ತವೆ. ಉಳಿದವರು ಕಂಡಂತೆ ಚಾರ್ಲಿ 777, ಅವನೇ ಶ್ರೀಮನ್ ನಾರಾಯಣ, ಟೋಬಿ, ಗರುಡಗಮನ ಋಷಭವಾಹನ, ಶಾಕಾಹಾರಿ, ಯುವ ಹೀಗೆ ಅನೇಕ ಚಿತ್ರಗಳಲ್ಲಿ ಈವರೆಗೂ ನಡೆಸಿರುವಂತಹ ದೇಶಪಾಂಡೆ ತಮ್ಮ ವಿಶೇಷ ಹಾಗೂ ಗಂಭೀರ ಅಭಿನಯದ ಮೂಲಕ ಗುರುತಿಸಿಕೊಂಡಿದ್ದಾರೆ. ಅವನೇ ಶ್ರೀಮನ್ ನಾರಾಯಣ ಸಿನಿಮಾದಲ್ಲಿ ಅವರ ಬ್ಯಾಂಡ್ ವಾದಕನ ಪಾತ್ರದಲ್ಲಿ ದೇಶಪಾಂಡೆ ಅಕ್ಷರಶಃ ಜೀವಿಸಿ ನಟಿಸಿದ್ರು. ಅದೇ ರೀತಿ ಗರುಡಗಮನ ಋಷಭವಾಹನ ಚಿತ್ರದ ಪೊಲೀಸ್ ಅಧಿಕಾರಿಯ ಪಾತ್ರ ಕೂಡ ಕ್ಲಿಕ್ ಆಗಿತ್ತು. ಟೋಬಿಯಲ್ಲಿ ದಾಮೋದರನಾಗಿ ನಟಿಸಿದಂತ ಅವರು ಯುವ ಚಿತ್ರದಲ್ಲಿ ಕಾಲೇಜ್ ಪ್ರಿನ್ಸಿಪಲ್ ಆಗಿ ನಟಿಸಿದ್ರು. ಶಾಕಾಹಾರಿ ಚಿತ್ರದಲ್ಲಿ ಇವರ ನಟನೆಗೆ ಪ್ರಶಂಸೆ ಕೇಳಿಬಂದಿತ್ತು. ಶ್ರಾದ್ದ ಮಾಡಿದ್ರ ಬಿಟ್ರೆ ಜೀವನ ಪೂರ್ತಿ ನೋವು ಕೊಟ್ಟು ಪ್ರಾಣಿ ಅದು. ಶ್ರಾದ್ದ ಮಾಡಿ ಶಾಂತಿ ಮಾಡೋ ಮನಸ್ಸಾಗಲಿಲ್ಲ. ಇನ್ನು ಭೈರತಿ ರಣಗಲ್, ಸಪ್ತ ಮುಂತಾದ ಚಿತ್ರಗಳಲ್ಲಿ ಈಗ ಅವರ ಅಭಿನಯವನ್ನು ನಾವು ಕಣ್ತುಂಬಿಕೊಳ್ಳಬಹುದು. ಹೊರಗಡೆ ಬಂದಾಗ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ತಲೆ ಕೆಡಿಸ್ಕೊಬೇಡ. ದೊಡ್ಡ ಜೈಲಿಗೆ ಬಂದಿದ್ದೀನಿ ಅನ್ಕೋ ಅಷ್ಟೇ. ನಿಮ್ಮಿಬ್ರು ಕತೆ ಮುಗಿದಿದೆ, ಅವಳು ಸಿಗಲ್ಲ ಕಣೋ ನಿಂಗೆ. ಕನ್ನಡದಲ್ಲಿ ಅಚ್ಯುತ್ ಕುಮಾರ್ ನಿರ್ವಹಿಸಬಲ್ಲಂತ ಎಲ್ಲಾ ಪಾತ್ರಗಳನ್ನು ಕೂಡ ದೇಶಪಾಂಡೆ ಸಮರ್ಥವಾಗಿ ನಟಿಸಬಲ್ಲರು ಎಂಬ ವಾದಗಳು ಕೇಳಿಬರ್ತಿವೆ. ಹಾಗೆ ನೋಡಿದ್ರೆ ಅಚ್ಯುತ್ ಕುಮಾರ್ ಅವರಿಗೆ ಸಿಗಬೇಕಾದಂಥ ಪಾತ್ರಗಳನ್ನ ಈ ದೇಶಪಾಂಡೆ ಅವರು ತಮ್ಮ ಅದ್ಭುತ ಅಭಿನಯದಿಂದ ಕಿತ್ಕೊಂಡ್ರು ಕೂಡ ತಪ್ಪಾಗೋದಿಲ್ಲ. ನಟ ರಂಗಾಯಣ ರಘು ಹಾಗೂ ಅಚ್ಯುತ್ ಕುಮಾರ್ ಈ ಇಬ್ಬರಿಗೂ ಕೂಡ ದೇಶಪಾಂಡೆ ಸ್ಪರ್ಧೆಯನ್ನ ನೀಡಬಲ್ಲಂತ ಏಕೈಕ ಕಲಾವಿದ ಅಂದ್ರೆ ಅದು ಅತಿಶಯದ ಹೇಳಿಕೆ ಅಲ್ಲ. ಉತ್ತರ ಕರ್ನಾಟಕದ ಭಾಷೆ ಹಾಗೂ ದಕ್ಷಿಣ ಭಾಗದ ಕನ್ನಡ ಈ 2 ಭಾಷೆ ದಾಟಿಗಳಲ್ಲೂ ಕೂಡ ಅವರಿಗೆ ಉತ್ತಮ ಹಿಡಿತಾ ಇದೆ. ಕಂಪನಿ ನಾಟಕಗಳು ಹಾಗೂ ಕಿರುತೆರೆ ಅಭಿನಯಗಳಲ್ಲಿ ಪಳಗ್ಬಂದಂತ ದೇಶಪಾಂಡೆ ಕನ್ನಡ ಸಿನಿಮಾಗಳಲ್ಲೂ ಕೂಡ ಮುಂದೆ ವಿಜೃಂಭಿಸುವಂತ ಕಾಲ ಅತ್ಯಂತ ಸನಿಹವಾಗ್ತಿದೆ. ಇಂಥ ದೇಸಿ ಕಲಾವಿದ ಇನ್ನು ಹೆಚ್ಚೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಇನ್ನೂ ದೊಡ್ಡ ಮಟ್ಟಕ್ಕೆ ಏರಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಈ ಪರ್ಷಿಯನ್ ಕವಿ ರೂಮಿ ಗೊತ್ತಾ ನಿಮಗೆ? ಅವನೊಂದು ಮಾತು ಹೇಳ್ತಾನೆ, ಶಾಸ್ತ್ರಿಗಳೇ ಟೈಮ್ ಟ್ರಾವೆಲ್ ಮಾಡ್ಬೋದಾ ಅಂತ. ಹೆಂಡತಿ ಮಕ್ಳು ಇದ್ದಿದ್ರೆ ಗೊತ್ತಾಗಿರೋದು. ಚೆನ್ನಾಗಿ ಕಾಣ್ತಾ ಇದ್ದೀರಾ ನೋಡಿ. ಇಲ್ಲೆಲ್ಲರೂ ನಿಮ್ಮವರೇ ಇರೋದು ಬೇಡ ಅಷ್ಟೇ, ಹೆದರುವಂಥದ್ದೇನಿಲ್ಲ. ಅಂಕಲ್, ನೀವು ತುಂಬಾ ಒಳ್ಳೆಯವರು. ನಮ್ಮ ಮದುವೆಗೆ ಬನ್ನಿ,